ನಮ್ಮ ತಾಯಿ ಒಂದು ಕಾಲದಲ್ಲಿ ಕಷ್ಟಪಟ್ಟಿದ್ದೀವಿ, ಬೇಕಾದಷ್ಟಿತ್ತು. ಬೀರೂರು ಕಡೂರು ನಮ್ಮ ಸ್ವಂತ. ನಾನು ಯಾವ ಗಳಿಗಿಂದ ನಾನು ಈ ಕಡೆ ಬಂದೆ. ನಮ್ಮ ಅಣ್ಣಾರು, ನಾವು 5-6 ಜನ ಅಣ್ಣ ತಮ್ಮ. ನಮ್ಮ ತಂದೆ ಟೈಪ್ ನಮ್ಮ ಅಣ್ಣ ಸಾಕಿ ಇದು ಮಾಡಿ ಒಂದು ಲೆವೆಲ್ಲಿಗೆ ತಂದಿಟ್ರು. ದೇವ್ರು ನಾವು ಈ ಕಡೆ ಬಂದುಬಿಟ್ಟೆ. ಇಲ್ಲಿ ಬಂದು ನಾವು ಒಂದು ನಾವು ಮುಸ್ಲಿಮ್ಸ್ ಆಗಿ ನಾನು ಇದ್ದೆ. ಇಲ್ಲಿ ಕನ್ನಡದ ಜನದಲ್ಲಿ ನಾನು ಒಂದು ಪ್ರೀತಿ ಸಿಗ್ಬಿಡ್ತು. ಎಲ್ಲರ ಮನೆಗೆ ಒಂದೊಂದು ಪ್ರೀತಿ. ನನಗಿಲ್ಲಿ ಮೋಹನ ಅಂತ ಒಂದು ಹೆಸರು ಬೆಳಗ್ಬಿಟ್ರು. ಆ ಕಾಲದಿಂದ ಅರ್ಧ ಮೋಹನ ಕುಮಾರ್ ಆದೆ, ಅರ್ಧ ಶರೀಫ್ ಸಾಹೇಬ್ರಾದೆ. ಇವತ್ತಿನ ದಿನ ನನಗೆ ಮಸೂದಿಯಲ್ಲೂ ಪ್ರೀತಿ ಇದೆ, ದೇವಸ್ಥಾನಗಳಲ್ಲೂ ಪ್ರೀತಿ ಇದೆ. ಎಲ್ಲ ನನಗೆ ಜಾತಿ ಭೇದ ಏನೂ ತೊಂದರೆ ಇಲ್ಲ. ಅವ್ರಿಗೆ ರಕ್ತ ಏನಾರ ತಂದರೆ ಅದು ನನ್ನ ರಕ್ತ ಕೊಡಬೇಕು, ನನಗೇನು ತೊಂದರೆ ಆದರೆ ಅವ್ರ ರಕ್ತ ಕೊಡಬೇಕು. ನಾವು ಒಂದು ಬಂಧು ಬಳಗ ಅಂತ ನಾನು ತಿಳ್ಕೊಂಡಿದ್ದೀನಿ ಇರುವವರೆಗೂ. ಲಾಸ್ಟಿಗೆ ಜನಗಳೆಲ್ಲ ನನಗೆ ಪ್ರೀತಿ ಕೊಟ್ಟಿದ್ದಾರೆ. ಸಾಕು, ನನಗೆ 50 ಎಕರೆ ತೋಟ ಇದ್ದಂಗೆ ಜನದ ಪ್ರೀತಿ ಸಿಗ್ಬಿಟ್ರೆ ಮಲ್ನಾಡಿಂದು ಮೂಲೆ 14 ಸ್ಟೇಟ್ನಲ್ಲೂ ಪ್ರೀತಿ ಇದೆ ನನಗೆ. ಈಗ 60 ವರ್ಷ ಹುಡುಗನಲ್ಲಿ 18 ವರ್ಷದಲ್ಲಿ ಡ್ರೈವರ್ ಆದೆ. ಸಾಕು, ಅದೊಂದೇ. ನಮ್ಮ ತಾಯಿ ತಂದೆ ಎಲ್ಲ ದಾನ ಧರ್ಮ ಮಾಡೋರು. ನಮಗೆ ಯಾರಿಗೂ ಒಟ್ಟಿಗೆ ಊಟ ಇಲ್ಲ ಅಂದರೆ ಹಂಗೆ ಕಳಿಸೋರು. ನಮ್ಮ ತಾಯಿದು ಭಾಗ್ಯನೇ ಬೇರೆ ಇತ್ತು. ನಮ್ಮ ತಂದೆನೂ ಅಷ್ಟೇ ತಮಿಳ್ನಾಡಿಂದ ಬಂದರು. ಇಲ್ಲಿ ಬಂದು 2 ಫ್ಯಾಮಿಲಿ ಮದುವೆ ಆದರು. ಅವ್ರು ಸಣ್ಣ ತಾಯಿ ಮಕ್ಕಳು. ನಾವು ದೇವ್ರದಿಂದ ಏನೋ ಸುಖ ಸಿಗತ್ತೆ. ನಾನು ಇರೋದು ಒಳಗಡೆ ಇದ್ದಿದ್ದೆಲ್ಲ ವಾಂತಿ ಮಾಡಿದ್ದೀನಿ. ನಾನು ಹೊರಗಡೆ ಒಂದು ಮಾತಾಡಲ್ಲ. ಎಲ್ಲ ಜನಗಳು ನಮ್ಗೆ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲ ಅಂತ ತಿಳಿದಿದ್ದೀನಿ. ಹೆಂಡ್ತಿಗೆ ಹೆಂಡ್ತಿ ಅನ್ಬೇಕು, ತಾಯಿಗೆ ತಾಯಿ ಅನ್ಬೇಕು, ಅಣ್ಣನಿಗೆ ಅಣ್ಣ ಅನ್ಬೇಕು. ಜೀವ ಕೊಟ್ಟಿದ್ದು ಒಂದು ಗೆಳೆಯರಿಗೆ ಮಾತ್ರ ಲೈಫ್ ಲಾಂಗ್ ಮರೆಯಂಗಿಲ್ಲ. ಅವ್ರಿಗೆ ಒಂದು ಜೀವ ಬಿಡಬೇಕು. ಒಂದು ಸ್ವಲ್ಪ ಒಂದು ಜೀರೋ ಆಗಿ ಬರ್ತಾರೆ, ಮತ್ತೆ ಸ್ವಲ್ಪ ದುಡ್ದಿತ್ಕೊಳ್ಳೆ ಹೀರೋ ಆಗಿ ಅವರು ಮರ್ತು ಬಿಡ್ತಾರೆ ಲೈಫ್ ಕೊಟ್ಟವರಿಗೆ. ಅದೊಂದು ಕಲಿಬ್ಯಾಡ್ದು ಜೀವಮಾನದಲ್ಲಿ. ಒಂದು ಅಕ್ಕಿ ಕೊಡಲಿ, ಹೊಟ್ಟೆ ಹಸ್ದಾಗ ಒಂದು ಪ್ರೀತಿಯಿಂದ ಕೊಡಲಿ, ಅದು ಜೀವಮಾನದಲ್ಲಿ ಒಂದು ಲಿಸ್ಟಲ್ಲಿ ಬರೆದಿಟ್ಕೊಂಡಿರ್ಬೇಕು. ಟೈಮ್ ಇದ್ದಾಗ ಅದು ಯೂಸ್ ಮಾಡಬೇಕು. ದೇವ್ರೆಲ್ಲ ಊಟ ಕೊಡ್ತಾನೆ. ಆದಷ್ಟು ನೀವು ಹುಷಾರಾಗಿರಪ್ಪ. ತೋಟ ಗದ್ದೆ ಯಾವ ಯಜಮಾನ್ರ ಮನೆಗಳಿಗೆ ಹೋಗ್ತೀರಾ ಅಲ್ಲಿ ಕೆಲಸ ಹುಷಾರಾಗಿ ಮಾಡಿ. ಕೈ ಬಾಯಿ ಚುಕ್ಕ ಕಳ್ಳಿ ಒಳ್ಳೆತನ ಇದ್ದರೆ ಎಲ್ಲಾದ್ರೂ ದಾರಿ ಸಿಗತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತೋರಿಸ್ಕೊಳ್ತಿದ್ರೆ ಆ ಕಾಲದಲ್ಲಿ ನನಗೆ ಇಲ್ಲಿವರೆಗೂ ಬಿಟ್ಕೊತಾ ಇರಲಿಲ್ಲ. ಈಗ ಒಳ್ಳೆನಿಗೆ ಕೆಟ್ಟದ್ದು ಮಾಡ್ತಾರೆ ಪ್ರಪಂಚ, ಕೆಟ್ಟನಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಅದೆಲ್ಲ ನಮ್ಮ ಭಾವನೆ ನಾವೇ ಇಟ್ಕೋಬೇಕು. ಹಾಗಾಗಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸಾಕು, ಇನ್ನೇನು ಇಲ್ಲ. ಇನ್ನು ಮುಂದೆ ನಾನು ಮನಸ್ಸಿಂದ ಮಾತಾಡಿದ್ದೀನಿ. ಎಲ್ಲ ಇದು ಸ್ಕೆಚ್ ಮಾಡ್ಕೊಂಡು ಫಿಲಿಮ್ ಡೈರೆಕ್ಟ್ರುಗಳು ಡೈಲಾಗ್ ಕೊಟ್ಟಂಗೇನು ಮಾತಾಡಿಲ್ಲ. ನಾನು ರಿಯಲ್ ಹೊಟ್ಟೆಗಿರೋದೆಲ್ಲ ವಾಂತಿ ಮಾಡಿದ್ದೀನಪ್ಪ. ನಾವು ಕೇಳಿದವರು ಏನಾರು ನನ್ನ ತಪ್ಪಿಗೆ ಮಾತಿದ್ರೆ ಕ್ಷಮಿಸಿ. ದಯವಿಟ್ಟು ಎಲ್ಲ ಅಣ್ಣ ತಮ್ಮನೇ, ನಮ್ಮ ಕರ್ನಾಟಕನೇ ಅವ್ರ ಮಗ ಇದ್ದಂಗೆ. ದಯವಿಟ್ಟು ನನ್ನ ಸ್ವಲ್ಪ ಕೆಲಸ ಇದೆ ಗುದ್ಲಿದು, ಹೋಗಿ ಬರ್ತೀನಿ. ನಾನು ಏನೋ ಮನಸ್ಸಿಗೆ ನೋವಾಗತ್ತೆ, ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ. ಏನಾದ್ರು ತಪ್ಪಾದರೆ ಕ್ಷಮಿಸಿ ದಯವಿಟ್ಟು. ನಮಸ್ಕಾರ ಸರ್, ಹೋಗಿ ಬರಲಾ ಸರ್?